ಕತ್ರಿನಾ ಕೈಫ್ ಮಾಡಕ್ ಕೆಲಸ ಇಲ್ಲ, ಅಡುಗೆ ಮಾಡಕ್ಕೂ ಬಿಡದೆ ನನಗೆ ಫೋನ್ ಮಾಡ್ತಾಳಪ್ಪ. ಹಲೋ ತಾಕುಟ್ರ ಡಾಕ್ಟರ್ ಬೇಕಾ? ನಿಮ್ದು ನಂಗೆ ಕೈಯಲ್ಲಿ ಹಿಡ್ಕೊಂಡಿರಿ, ಕೆಳಗಡೆ ಬಡಿ ಕರಿತೀನಿ. ಎಸ್ ಸ್ಪೀಕಿಂಗ್ ಟು ಡಾಕ್ಟರ್. ಹೂಸ್ ದಿಸ್? ಸರ್ ನಾನ್ ಸಾ. ಯಾರು ಸಾ? ಎಡಳಿ ಯಜಮಾನಿ ಯಾಳಕಿಗೌಡ ಸಾ. ಹೇಳಿ ಸಾ. ತೆಳ್ಳಗೆ ಒಳ್ಳೆ ಕಂಜಿ ಹೋದಂಗ ಹೋಯ್ತದ ಸಾ. ಮ್ಯಾಂಗೋ ಜ್ಯೂಸ್ ಹಳದಿ ಹಂಗೆ ಮೂರ್ ದಪ್ಪ ಹೋಯ್ತದ ಸಾ. ಹೌದಾ? ಒಳ್ಳೆ ಮಳ್ಳಿನ ಲಾರಿ ಹಂಗೆ ಎಲ್ಲ ಪಾಲ್ಟು ಸೌಂಡ್ ಮಾಡ್ತಾವೆ ಸಾ. ನೋಡಿ, ಈ ಸೌಂಡ್ ನ ರೆಕಾರ್ಡ್ ಮಾಡ್ಬಿಟ್ಟು ಸಾಧಕ್ ವಕೀಲರು ಕೊಟ್ಬಿಡಿ, ಯಾವ್ದಾರು ರೀಮೇಕ್ ಪಿಕ್ಚರ್ಗೆ RR ಮಾಡ್ಕೊಂಡ್ಬಿಡ್ತಾರೆ. ಇದನ್ನ ನಾವು ಮೆಡಿಕಲ್ ಅಲ್ಲಿ ಏನಂತೀವಿ ಗೊತ್ತಾ? ಬೆರಿ ಬೆರಿ ರೋಗ ತರ, ಇದು ಪಿರಿ ಪಿರಿ ರೋಗ ಅಂತ. ಈಗೇನ್ ಮಾಡೋದು ಸಾ? ಈಗ 1/4 kg ಈರುಳ್ಳಿ, 1/4 kg ಬೆಳ್ಳುಳ್ಳಿ, 1/4 kg ಹಸಿಮೆಣಸಿನ್ಕಾಯಿ, ಇದು 3 ರುಬ್ಬಿಟ್ಟು 4 ಉಂಡೆ ಮಾಡಿ ಅದನ್ನ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ತಗೊಂಡು ಮಲ್ಕೊಳ್ಳಿ. ಹೋಯ್ತದೆ ಅಂತೀರ ಸಾ? ತಗೊಂಡ್ ನೋಡು. ಬಾಯ್. ಆಮ್ ಆಲ್ಸೋ ಐ ನೋ ಮೆಡಿಕಲ್. ನಾನು ಕೊಟ್ಟರ ಔಷಧಿಗೆ ಪ್ರಾಣನೇ ಹೋಗ್ಬಿಡುತ್ತೆ. ಬಂದೆ. ಒಂದು ಕಾಫಿ. ಓಕೆ, ಕಾಪಿ ತಗೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ಮೈಲ್ ಕೊಟ್ಟು ಗುಡ್ ಮಾರ್ನಿಂಗ್ ಅಂತ ಹೇಳ್ದೆ, ಕಾಪಿ ತಗೊಳ್ಳಿ ಅಂತ. ಕಮ್ಮಂಗೆ ಗುಡ್ ಮಾರ್ನಿಂಗ್. ಟೆಲ್ ಮಿ ವಾಟ್ ಯು ವಾಂಟ್ ಈಟ್ ಬ್ರೇಕ್ಫಾಸ್ಟ್ ಯು ಮಾರ್ನಿಂಗ್? ಚಿಕನ್ ಅಂಡ್ ಕಬಾಬ್. ಓಕೆ. ನಿನ್ ಮೂತಿಗೆ ಇಂಗ್ಲಿಷ್ ಬೇರೆ ಕೇಳು. ಇಡಿಯಟ್. ಏಯ್, ಕನ್ನಡದಲ್ಲಿ ಮಾತಾಡಿದ್ರೆ ಕಮಂಗಿ ಅಂತ, ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಇಡಿಯಟ್ ಅಂತ. ಏನ್ ಮೇಲೆ ಕೆಳಗೆ ಎರಡು ಒಲ್ಕ ನಿಂತ್ಕೊಳಕ್ಕಾಗತ್ತಾ? ದಿಸ್ ಇಸ್ ಬುಲ್ಶಿಟ್, ಯು ನೋ. ಸಾಕು ಬ್ಯಾಗ್ ತಗೊಂಬ. ಬಲೆ ಜೋಡಿ ನಿಂತ್ಕೊಳ್ರ. ಕರ್ಸುದ್ರ ಆದರ್ಶ ದಂಪತಿ. ನಿಮಗೆ ಹೇಳ್ತಾ ಇರೋದು ಸುಮ್ನಿರೋ. ಎಷ್ಟೇ ಆಗ್ಲಿ ಅಪ್ಪ ಅಮ್ಮ. ಮಗನೇ, ನಿನಗೆ ಆಕರ್ಷಣ ಒಳ್ಳೆ ಹೆಸರಿಟ್ಟೆ, ಡಾಕ್ಟರ್ನು ಓದಿಸ್ತೆ, ಆದ್ರೂ ಯಾಕೋ ಈ ರೀತಿ ಪೇಷಂಟ್ ತರ ಇದ್ದೀಯಾ? ಎಲ್ಲದಕ್ಕೂ ಈ ನಿಂಬೆನೆ ಕಾರಣ. ಮೈಸೂರು ದಸರಾದಲ್ಲಿ ಗೊಣ್ಣೆ ಸೊರ್ಸ್ಕೊಂಡು ಅಳ್ತಾ ನಿಂತಿದ್ದ. ಕರ್ಕೊಂಡ್ ಬಂದಿದ್ದೆ ತಪ್ಪಾಯ್ತು. ಹಾ, ನೀನ್ ತಾನೆ ಕರ್ಕೊಂಡು ಬಂದಿದ್ದು ಬೇಡ ಅಂದ್ರು. ಕರ್ಕೊಂಡು ಬಂದು 22 ವರ್ಷ ಆಯ್ತು, ಈ ಕಪ್ಪೆ 1 ಇಂಚ್ ಕೂಡ ಬದಲಾಗಲಿಲ್ಲ. ಉಡ್ತಾನೆ ಆರಡಿ ಇದ್ನ. ಬರೀ ಹುಳಿ ಹಿಂಡೋದು ಇವನ ಕೆಲಸ. ಹುಳಿ ಮಾತ್ರ ಅಲ್ವೇ, ಇವನು ಸ್ವೀಟ್ ಮಾಡಿದ್ರು ಕೂಡ ಹುಳಿ ತರನೇ ಇರು. ನನ್ನ ಹೆಸರು ನಿಂಬೆನೆ ಇರ್ಬೋದು, ಆದ್ರೆ ಹುಳಿ ತರೋರು ನೀವಿಬ್ರು. ಇವನನ್ನ ಹೆತ್ತು ಒತ್ತು ಸಾಕಿ ಬೆಳೆಸೋರ್ಗಿಂತ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಗೊತ್ತಾ? ಇವನ್ಗೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಅಷ್ಟೇ ಯಾಕೆ, ರಾತ್ರಿ ವಿಸ್ಕಿಗೆ ಸೋಡಾ ಮಿಕ್ಸ್ ಮಾಡೋದು ನಾನೇ ಬೇಕು. ಸಾರಿ, ಫ್ಲೋನಲ್ಲಿ ನಿಜ ಹೇಳ್ಬಿಟ್ಟೆ. ಸುಮ್ನಿರಿ, ಹೋಗಿ ಫೋಟೋ ಫ್ರೇಮ್ ಅಲ್ಲಿ 100 ಕಾಲ ಸುಖವಾಗಿ ಬಾಳಿ. ಯಾವ್ದು ಒಳ್ಳೆ ತಗಡು ಡಾಬಾ ಇದ್ದಂಗೈತೆ. ಅಲ್ಲಣ್ಣ, ಇದು ಬೆಳ್ಳಕ್ಕಿ ನರ್ಸಿಂಗ್ ಹೋಮು. ನರ್ಸಿಂಗ್ ಹೋಮು ಅಂತ್ಯಾ? ಒಳ್ಳೆ ನರ್ಸ್ಗಳೇ ಇಲ್ಲ. ನೀನ್ ಬಂದ್ರೆ ಹಂಗೆ ಎಲ್ಲ ಔತ್ಕೋತಾರಣ್ಣ. ಇನ್ಸ್ಪೆಕ್ಟ್ರೆ, ಹೆಂಗಾರ ಮಾಡಿ 5 ಲಕ್ಷ ಕೇಳಲೇಬೇಕು. 10% ನಿಮ್ಗೆ. ಏನ್ರಿ ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಿ ತರ ನಿಂತಿದ್ದೀರಾ? ಆಗಿದ್ದಾಯ್ತು, ಬನ್ನಿ ಡೀಲಿಂಗ್ ಮುಗಿಸ್ಕೊಳ್ಳೋಣ, ಕುತ್ಕೊಂಡು ಮಾತಾಡೋಣ. ನಿಂತ್ಕೊಂಡೇ ಮಾತಾಡಿ, ನಿಮ್ ಜೊತೆ ನಂಗೆ ಯಾವ ಡೀಲಿಂಗು ಇಲ್ಲ. ನನ್ನ ತಂಗಿ ಕಾರ್ ಗುದ್ಬಿಟ್ಟು ಪ್ರಾಣ ತೆಗೆದ್ಬಿಡ್ತಾ ಇದ್ರಲ್ರಿ. ಹೋಗ್ಲಿ, ಒಂದು ಆಕ್ಸಿಡೆಂಟ್ಗೆ ಇಷ್ಟು ಅಂತ ಇರುತ್ತೆ, ಬಂದು ವ್ಯವಹಾರ ಮುಗಿಸ್ಕೊಳ್ರಿ, ಇಲ್ಲಾಂದ್ರೆ ಜನಾನ್ ಕರೆಸ್ತೀನಿ, ಕೇಸ್ ಹಿಡಿತೀನಿ. ಆಕ್ಸಿಡೆಂಟ್ ಆದಾಗ ಪೊಲೀಸಿಗೆ ರಿಪೋರ್ಟ್ ಮಾಡ್ಬೇಕಂತ ಗೊತ್ತಿಲ್ಲನ್ರಿ? ಲಿಸನ್, ಡಾಕ್ಟರ್ ಅದನ್ನು ಮೊದಲು ಮಾಡಬೇಕಾದ್ದು ಪೇಷಂಟ್ಗೆ ಟ್ರೀಟ್ಮೆಂಟ್ ಅಲ್ಲ ರೀ. ಪೇಷಂಟ್ ನೋಡೋಕ್ ಮೊದಲು ಡೀಲಿಂಗ್ ಅಂತಿರಲ್ಲ ನೀವೇನ್? ಹೋಗಿ ಫಸ್ಟ್ ಪೇಷಂಟ್ ನೋಡೋಗಿ. ನನ್ ಮುದ್ದಿನ ತಂಗಿ ಕೈ ಮುರಿದ್ಬಿಟ್ರಲ್ಲಪ್ಪ, ಅವಳಿಗೆ ಎಲ್ಲಿಂದ ಕಣ್ ತರಲಿ, ಎಲ್ಲಿಂದ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಲಪ್ಪ? ಎಂತ ನೀನು ಬಂದ್ ಕೂಡ್ಲೆ ಅವಳ ಆರೋಗ್ಯ ವಿಚಾರಿಸದೆ ಮದುವೆ ವಿಷಯ ಮಾತಾಡ್ತಿದ್ಯಲ್ಲ, ಎಂತ ನೀಚನ ನೀನು? ಹೇ, ನಿಂಗೆ ವ್ಯವಹಾರ ತಿಳಿತಿಲ್ಲ, ಸುಮ್ಮನೆ ಕುಕ್ಕರ್ ಬಿಡಿ. ಇನ್ಸ್ಪೆಕ್ಟ್ರೆ, ನನ್ ಮುದ್ದಿನ ತಂಗಿ ಇನ್ಸ್ಪೆಕ್ಟ್ರೆ, ಅವಳು ಅಂದ್ರೆ ನಂಗೆ ಪ್ರಾಣ ಇನ್ಸ್ಪೆಕ್ಟ್ರೆ. ಹೌದಾ? ಹಾಗಿದ್ರೆ ಆಸ್ಪತ್ರೆ ಬಿಲ್ ಕಟ್ಟು. ಆಕ್ಷನ್ ಮಾಡ್ದವ ಅವ, ನಾನೆಂತ ಕಟ್ಲಿ? ತೆಗೆದು ಕೊಟ್ಟ ಅಂದ್ರೆ ಇನ್ನೊಂದು ಕೈಯು ಮುರಿದೋಯಕೋ. ಆಹಾಹಾ, ಮುದ್ದಿನ ತಂಗಿ ಮಾತಾಡ್ಸೋ ರೀತಿಯನ ಇದು? ಇನ್ಸ್ಪೆಕ್ಟ್ರೆ, ಈ ಆಕ್ಸಿಡೆಂಟ್ ಆಗಿರೋದು ನನ್ನಿಂದಾನೆ. ಸುಮ್ಮನೆ ನನ್ ಟೈಮ್ ವೇಸ್ಟ್ ಮಾಡ್ತೀಯಲ್ಲಯ್ಯ. ಸರ್, ನನ್ನ ತಂಗಿ ತಲೆಗೆ ಏಟ್ ಬಿದ್ದುಬಿಟ್ಟಿದೆ, ಅದಕ್ಕೆ ಬುದ್ಧಿ ಕೆಟ್ಟಬಿಟ್ಟಿದೆ. ಸ್ವಲ್ಪ ಬರೋ 3 ಕಾಸ್ಗೂ ಮಣ್ಣು ಹಾಕ್ಬಿಟ್ಟಿಯಲ್ಲೇ ಮನೆಯಾಳಿ. ತಂಗಿ ಆಕ್ಸಿಡೆಂಟ್ ಅಲ್ಲೂ ಲಾಭ ಮಾಡಕ್ ಹೋಗ್ತೀಯಲ್ಲ, ನೀನ್ ಮನುಷ್ಯನ? ಏಯ್, ಇನ್ನೊಂದ್ಸಲ ಡಾಕ್ಟರ್ ಹತ್ರ ಏಕವಚನದಲ್ಲಿ ಮಾತಾಡಿದ್ರೆ ನಿನ್ ಗ್ರಾಚಾರ ನೆಟ್ಟಿಗಿರ್ತಲೆ. ಗೆಟ್ ಔಟ್. ಏಯ್, ಹೋಗ. ಅಡ್ಡು ಬಿದೆ ಕಣಕ. ನಮಸ್ತೆ,
ನಿಮ್ಗೆ ಯಾವ ಡಾಕ್ಟರ್ ಬೇಕು ಅಂತ ಹೇಳಿದ್ರೆ ನಾನು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಡ್ತೀನಿ. ಯಾವ ಡಾಕ್ಟರ್ ಅದು ನಡೀತದೆ ಹೇಳಿ? ಹಾ? ಎಲ್ಲ ಡಾಕ್ಟರ್ಗೂ ಬೇಕಾಗೋಷ್ಟು ಕಾಯಿಲೆ ನನ್ನ ಮೈಯಲ್ಲೇ ಇವೆ. ನಾನು ಹಳೆ ಪೇಷಂಟು ಕಣೇಳಿ. ಓ ನಿಮ್ಮ ಹೆಸರು? ಎಡಳ್ಳಿ ಯಜಮಾನಿ ಯಾಲಕ್ಕಿಗೌಡ ಅಂತ, ಮಂಡ್ಯದಿಂದ ಬಂದೀನಿ. ಹ್ಞೂ, ನನ್ನ ಮಗ ಇಲ್ಲೇ ಕೆಲಸ ಮಾಡ್ತಾನೆ, ಚಾಕ್ರಿ. ಹೌದ್ರಾ? ಅಯ್ಯೋ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅಯ್ಯೋ, ಅವನ ಕತೆ ಯಾಕೆ ಹೇಳಿರಿ? ಅಯ್ಯೋ ಬುದ್ಧಿ, ಇದೇನು ಹಂಗೆ ಹೋಗ್ತಾ ಇದ್ರಿ ನೀವು? ಅಲ್ಲ, ಇಂಥ ಕೆಲಸನ ಮಾಡೋದು ನೀವು ಕೊಟ್ಟ ಔಷಧಿಗೆ ಮೈಕೈ ಎಲ್ಲ ಊದ್ಕೊಂಡು ಹೊಟ್ಟೆ ಉಗುರ್ಸ್ಕೊಂಡು ಎಲೆಗೆ ಬೆಂಕಿ ಬಿದ್ದಂಗಾಗಿ ರಾತ್ರಿ ಎಲ್ಲ ನಿದ್ದೆನೆ ಮಾಡಲ ನಾನು. ನಾನು ಯಾವಾಗ ನಿಮ್ಗೆ ಔಷಧಿ ಬರ್ಕೊಟ್ಟೆ? ಇದೇನ ಸಹ ಹಿಂಗೆ ಹೇಳ್ತೀರಿ? ಅವತ್ ಬೆಳಿಗ್ಗೆ ನಾ ಫೋನ್ ಮಾಡಿದಾಗ 1/4 kg ಈರುಳ್ಳಿ, 1/4 kg ಬೆಳ್ಳುಳ್ಳಿ, 1/4 kg ಹಸಿಮೆಣಸಿನ್ಕಾಯಿ ತಿನ್ನಿ ಅಂತ ನೀವೇ ಹೇಳ್ದಲ್ಲ ಸಾ. ಯಾರು? ಓ, ಇದ ನಿಂಬೆದ ಕಿತಾಪತಿ ಇರಬೇಕು. ಅದು ನಾನಲ್ಲ, ನಮ್ಮ ಅಡಿಗೆ ಒಂದು ನಿಂಬೆ ಅಂತ. ಒಲೆ ನಿಂಬೆ, ನನ್ನ ಹೊಟ್ಟೆಗೆ ಉಳಿನ್ಬಿಟ್ನಲ್ಲ ನನ್ನ ಮಗ. ಮೊದಲು ಕಂಡ್ಕೊಂಡವ್ರ ಹತ್ರ ಔಷಧಿ ಕೇಳೋದನ್ನ ಬಿಡಿ. ಅಗಳ ಡಾಕ್ಟ್ರ ಹಿಂಗೆ ಒಣಿ ಕಣ್ಣು ಚಕ್ಲಿ ತರ ಇದೆಯಲ್ಲ, ನಿನ್ನಂಗೆ ನಾನು ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮೊದ್ಲು 3 ಸ್ವಲ್ಪ ಸ್ವಲ್ಪ ಬಿಡಿ. 3? ನಾಚಿಕೆ ಮಾನ ಮರುವಾದಿ ಅಲ್ವಾ? ಅಲ್ಲ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಇದನ್ನ ಸ್ವಲ್ಪ ಸ್ವಲ್ಪ ಬಿಡಿ ಅಂದೆ. ಇನ್ನೊಂದು ಏನ? ಪಿರಾಣ. ಶಂಕರ್ ಡಾಕ್ಟರ್ ಫ್ರೀ ಇದಾರೆ, ನೀವು ಹೋಗ್ಬೋದು. ಹೇಳಿ ಮಿಸ್ಟರ್ ಯಾ. ನನ್ನ ಹೆಸರು ಎಡಳ್ಳಿ ಯಜಮಾನ್ ಯಾಲಕ್ಕಿಗೌಡ ಅಂತ ಸಾ. ಅದು ಗೊತ್ತು ನನಗೆ. ಅದನ್ನೇ ಶಾರ್ಟ್ ಫಾರಮ್ ಅಲ್ಲಿ ಯಾ ಅಂತೆ. ನಾವು ಡಾಕ್ಟರ್ಗಳಲ್ವೇ? ಎಲ್ರು ನಿಮ್ಮ ಶಂಕರ ಡಾಕ್ಟ್ರು ಅಂತಾರೆ. ನಾನು ಮೊಟ್ಕಾಗಿ ಶಂಡ ಅನ್ಲ ಸಾ. ಬೇಡ, ನೀವು ಮಂಡ್ಯದ ಹಳ್ಳಿ ಜನ, ನಿಮ್ಮ ಹತ್ರ ಮಾತಾಡಿ ಉಳ್ಕೊಳಕ್ಕಾಗುತ್ತಾ? ಅದೇನ್ ಹೇಳ್ಬೇಕೋ 2 ಮಾತಲ್ಲಿ ಹೇಳಿ ಮುಗಿಸ್ಬಿಡಿ. ಊಟನೇ ಸೇರ್ತಿಲ್ಲ ಡಾಕ್ಟ್ರೆ, ಗಂಟ್ಲಾಗಿ ಏನೇನು ಇಳಿತಿಲ್ಲ. ಏನೇನು ಇಳಿಯೋದಿಲ್ವಾ? ಬಿಡ್ತೋನಿ ಸಾ, 1 ತಾರೀಕೆ ನನಗೆ ಜ್ಞಾಪಿಸ್ಬೇಡಿ. ಎಂತ ಬ್ಯಾವರ್ಸಿ ಜನ್ಮ ಸಾ ನಂದು. ಎಂಥ ಸರಿಳ ಸಾ ಇದು. 1 ಕಾಲ್ಗೆ ಬಿಕ್ ಬಿರಿಯ ಉಂಡವನು ಸಾ ನಾನು. ಹೌದಾ? 2 ಚೆಂಡು ಮುದ್ದೆಯ ಉಂಡು, ಅದ್ರ ಮ್ಯಾಗೆ 12 ರೊಟ್ಟಿ, 3 ಗಂಗಳ ಪಾಯಸ, 30 ವಡೆ ಸಾ. ಮಾಂಸ ಮಡ್ಡಿ ಅಂದ್ರೆ 4 ಸಟ್ಗ. ಆಮೇಲೆ 1 ಇಡೀ ಹಲಸಣ್ಣ ಒಬ್ಬನೇ ತಿಂದು ಮುಗಿಸ್ತಿದ್ದೆ. ಹೋಗ್ತಾ ಬರತ್ತೆ ಬಿಸಾಕ್ಬಿಡ್ತಿದ್ದೆ ನಾನು. ಆ ಕಾಲನೇ ಕಾಲ ಸಾ. ಈಗ ಹಸುವೇನೇ ಆಗಲ್ಲ ಅಂತದೆ, ಊಟನೇ ಸೇರಲ್ಲ ಅಂತದೆ ಸಾ. ಎಂತ ಪಾಪಿ ಜನ್ಮ ಸಾ ನಂದು. ಅಬ್ಬಬ್ಬ, ಕಮ್ಮಿ ಅಂದ್ರೆ ಒಂದ್ ದಿವಸಕ್ಕೆ ಎಷ್ಟು ತಿಂತೀರಾ? ಹಸುವೇನೇ ಆಗಲ್ಲ ಅಂತೀನಿ ಸಾ. ರೊಟ್ಟಿ ಅಂದ್ರೆ 6, ಇಡ್ಲಿ ಅಂದ್ರೆ 12 ಮೇಲೆ ಮುಟ್ಟಲ್ಲ ಅಂತೀನಿ. ಪಾಪ. ಇನ್ನು ಮುದ್ದೆ ಅಂದ್ರೆ 1-1.5, ಒಂದಿಷ್ಟಪ್ಪ ಇಷ್ಟು ಅನ್ಕೊಳ್ಳಿ. ಅಷ್ಟೇನಾ? ಚರ್ಬಿ ಇದ್ರೆ 3 ಸೌಟ್ ಮಾಂಸ ಅಷ್ಟೇ ಹೊರತು ಹಸುವೇನೇ ಆಗಲ್ಲ ಅಂತೀನಿ. ಅಯ್ಯೋ ಹೋಗ್ಲಿ. ಕುಣಗಲು ಕುದುರೆ ಹಂಗಿದ್ದವನು ಬರ್ಸಿ ಮೇ ಕುರಿ ಹಂಗಾಗೋಗ್ಬಿಟ್ಟೆ. ಯಾತಕ್ ಬೇಕೇಳಿ ನನ್ ಜನ್ಮ? ಸಮಾಧಾನ ಮಾಡ್ಕೊಳ್ಳಿ. ಇದು ನಿಮ್ ಸಮಸ್ಯೆ ಅಲ್ಲ, ನಿಮ್ಮನ್ನು ಸಾಕೋರ್ ಸಮಸ್ಯೆ. ಭಾರತ ದೇಶದ ಆಹಾರ ಸಮಸ್ಯೆ ಇದು. ಹೊರಗಡೆ ಪೇಷಂಟ್ಸ್ ಕಾಯ್ತಾ ಇದ್ದಾರೆ. ಅದೇನ್ ತೋರಿಸ್ಬೇಕೋ ತೋರಿಸ್ತೀನಿ. ಇದು ನನ್ನಿಂದ ಆಗೋ ಕೆಲಸ ಅಲ್ಲ. ಪೇಟೆನಲ್ಲಿ ದೊಡ್ಡ ಡಾಕ್ಟರ್ಸ್ ಎಲ್ಲ ಸೇರಿ ರಿಸರ್ಚ್ ಮಾಡಬೇಕು. ನಿಮ್ಮನ್ನ ಅಮೆರಿಕ ಕರ್ಕೊಂಡೋಗಿ ಸ್ಪೆಸಿಮನ್ ಆಗಿಟ್ಟು ಪಾರ್ಟ್ ಬೈ ಪಾರ್ಟ್ ಚೆಕ್ ಮಾಡಬೇಕು. ಆಮೇಲೆ ನಿಮ್ಮೆಲ್ಲ ಶಾಂಪಲ್ಸ್ ಕಲೆಕ್ಟ್ ಮಾಡಿ ಪರೀಕ್ಷೆ ಮಾಡಬೇಕು. ನಂಗೆ ಗೊತ್ತಿತ್ತು ಸಾ ನೀವ್ ಹಿಂಗೆ ಹೇಳ್ತೀರಿ ಅಂತ, ಅದಕ್ಕೆ ಹಿಡ್ಕ ಬಂದೆ. ಟೇಸ್ಟ್ ಮಾಡಿ ಸಾ. ಟೇಸ್ಟ್ ಅಲ್ಲ ಯಾ, ಟೆಸ್ಟ್. ಬೆಟ್ಟಿ ಸಿಗುತ್ತೆ ಅಂತ ಇಷ್ಟೊಂದ ತರೋದು. ನೇತ್ರದಾನ ಕೇಳಿದೀನಿ, ಇದೇನೇ ಮೂತ್ರದಾನ? ನಿಮ್ದೇನಾ ಇಲ್ಲ ಎಮ್ಮೆದ? ನಮಸ್ಕಾರ ಕಣ್ಸ. ಓಹೋ, ಬಾರೋ ನಿಂಬೆ, ಹುಳಿ ನಿಂಬೆ, ಗಜ ನಿಂಬೆ. ಆಹಾ, ಭಾನುವಾರ ಬಂತು ಅಂದ್ರೆ ಪ್ರತ್ಯಕ್ಷ ಆಗ್ಬಿಡ್ತೀವಿ ಕಣ. ಇಷ್ಟು ಚೀಟಿ, ಖಾಲಿ ಬ್ಯಾಗು ಇದನ್ನೆಲ್ಲ ತುಂಬಿಸ್ಕೊತೀಯ, ಪೈಸೆ ಬಿಚ್ಚಲ್ಲ. ನೀನ್ ನೋಡ್ತಾ ಇದ್ರಂಗೆ ಹಿಂಡ್ ಬಿಡ್ಬೇಕು ಅನ್ಸುತ್ತೆ. ಗೆಡ್ಡೆ, ನಾನು ನಾಳೆ ಮನೆ ಕಬ್ಬ ಹಿಂಡ ಹಾಕಕ್ಕೆ ಏನೋ ಕೊಣಗ್ತಾ ಇದೀಯಾ? ಅದು ವ್ಯಾಪಾರ ಎಲ್ಲ ಹೆಂಗಿದೆ ಅಂದೆ. ಡಲ್ ಆಗಿರಂಗೈತೆ, ಎಲ್ಲ ಹಂಗಂಗೆ ಕೂಂತವೆ. ಇದೇನ್ ಚಿಲ್ಲರೆ ಅಂಗಡಿ ವ್ಯಾಪಾರ ಏನೋ? ದೇಶ ವಿದೇಶಗಳಿಗೆ ರಫ್ತಾಗೋ ಮಾಲೋ.
ನೋಡ ಇಲ್ಲಿ ಅರವಣ್ ರಸಂ ಪುಡಿ ಇದನ್ನ ಕುಡಿದ್ರೆ ಜನರ ಬಾಯಲ್ಲಿ ನೀರು ಇರುತ್ತೆ. ಅದು ಸಂಜೆನೆ ಟ್ಯಾಂಕ್ ಇಂಟರ್ನ್ಯಾಷನಲ್ ಅದ್ರಲ್ಲಿ ನೀರ್ ಹಾಕೊಂಡು ಕುಡಿದ್ರೆ ಅಮೃತ ಅಮೃತ. ಹೌದಾ? ಈ ಹೋಲ್ಸೇಲ್ ಮಾರ್ಕೆಟ್ಗೆ ಚಿಲ್ಲರೆ ಗಿರಾಕಿ ಅಂದ್ರೆ ನೀನು ಒಬ್ಬನೇ. ಅದು ಬರ್ತಾನೆ ಪೂಕ್ಸೆಟ್ ಬ್ಯಾಗ್ ಇಟ್ಕೊಂಡು. ನಮ್ಮಂತ ಚಿಲ್ಲರೆಗಳಿದ್ರು ನಿಮ್ಮಂತ ಹೋಲ್ಸೇಲ್ ಜೀವನ ನಡೆಯೋದು. ನಿಂತ್ಕೊಳ್ಳಿ ಸಾ. ನಮ್ ಡಾಕ್ಟರ್ ಹೆಂಗಿದಾರೋ? 5.25 ಅಡಿ 60 kg ತೂಕ ಹಂಗೆ ಇದ್ದಾರೆ. ಆಗ್ಲೇ ಡಾಕ್ಟರ್ ತೂಕಕ್ಕೆ ಹಾಕ್ಬಿಟ್ಟ. ಯಾವ ಭಯಲ್ಲಿ ಹೇಳಿ ಸರ್? ಟೈಮಿಗೆ ಸರಿಯಾಗಿ ಊಟ ಮಾಡ್ತಿಲ್ಲ, ಕಣ್ ತುಂಬ ನಿದ್ದೆ ಮಾಡ್ತಿಲ್ಲ, 3 ಹೊತ್ತು ಹಾಸ್ಪಿಟ್ಲು ಅಂತಿರ್ತಾರೆ, ಮನೇಲೂ ಮಂಕಾಗಿ ಕೂತಿರ್ತಾರೆ, ಆಲಸನ ಹಪ್ಳದ ಥರ ಒಣಗೋಗ್ಬಿಟ್ಟವ್ರೆ. ಸರ್ ನಿಮ್ಮ ನ್ಯಾಷನಲ್ ಅವಾರ್ಡು ಏನಂದ ಇನ್ನೊಂದ್ಸರಿ ಹೇಳ. ನೋಡಿಲ್ಲ ನಂಗೆ. ಮತ್ತೀಗ ಓಹ್ ಇದಾ? ಮೂರ್ತಿ ಬನ್ರಿ ಇಲ್ಲಿ, ಇದು ಕೊಡು ತೊಗೊಳ್ರಿ, ಎಲ್ಲ ಫಿಲಪ್ ಮಾಡ್ಬಿಡ್ರಿ. ಸರಿ ಸರ್. ಹೋಗ್ರಿ. ಅದು ಇನ್ನೊಂದ್ಸರಿ ಹೇಳೋ. ಸರ್, ಈ ಅವಾರ್ಡಲ್ಲಿ ಪಡ್ಕೊಳ್ಳೋರು ಒಡ್ಕೊಳ್ಳೋರು ಅಂತ 2 ಗುಂಪಿದ್ದದಂತಲ್ಲ, ನೀವ್ಯಾವ ಗುಂಪು? ನಾನು ರಾಷ್ಟ್ರಪತಿಗಳ ಕೈಯಿಂದ ಅದನ್ನ ಹಿಡ್ಕೊಂಬಂದು ಅನ್ಕೊಣ. ನೀವು ಹಿಡ್ಕೊಳ್ಳೋ ಗುಂಪ? ಈಗ ಎಷ್ಟು ನಡೀತಾ ಇತ್ತು ಸರ್ ಅದ್ರ ರೇಟು? ಯಾಲಕ್ಕಿದು? ಯಾಲಕ್ಕಿನ ಕ್ವಿಂಟಲ್ಗೆ 55,000 ಕಣ. ಯಾಲಕ್ಕಿದ್ ಬಿಡು, ನನ್ನ ನ್ಯಾಷನಲ್ ಅವಾರ್ಡ್ ಬಗ್ಗೆ ಹೇಳೋ. ಏನ್ ಮಾಡಿದಿರೋ ಸರ್ ಆಕ್ಟಿಂಗ ನೀವು? ಮೊನ್ನೆ ಟಿವಿಲ್ ಬಂದಿತ್ತು ಸರ್ ಅದು. ಅಡ್ಗೆ ಅರ್ಧಕ್ಕೆ ಮಾಡೋದ್ ನಿಲ್ಸ್ಬಿಟ್ಟು ಬಂದು ನೋಡ್ದಿ ಸರ್ ನಾನು. ನೀವು ಮಾಡೋ ಆಕ್ಟಿಂಗ್ ನೋಡ್ಬಿಟ್ಟು ಕಣ್ಣಲ್ಲಿ ನೀರು ತುಂಬ್ಕೊಬಿಟ್ಟು ಒಂದು ಸೀನು ನೋಡಕ್ಕಾಗಲಿಲ್ಲ ಸರ್. ಅಳಿಸ್ಬಿಡ್ರಿ ಸರ್ ನೀವು, ಹೋಗಿ ಸರ್. ಸಾಹಿತ್ಯಕ್ಕೆ ಹೇಳ್ಬೇಕು ಅಂದ್ರೆ ನಿಮ್ ಹೆಂಡತಿ ಸತ್ಮೇಲೆ ಭಾರಿ ದುಡುಕ್ತಾ ಇದ್ದೀರಿ ಸರ್ ನೀವು. ಬಿಡಿ ಸರ್. ನೆಕ್ಸ್ಟ್ ಟೈಮು ಕಣ್ಣೀರು ಒರೆಸ್ಕೊಂಡು ಸಿನಿಮಾ ನೋಡು. ನೀನು ಒದ್ದಕ್ಕಿರಕಲ್ಲ. ರೇ ಮೂರ್ತಿ ಕೊಡ್ರಿ ಇಲ್ಲಿ. ತಗೊಳ್ಳಿ ಸರ್. ತಗೊಳಪ್ಪ. ಮನೆಗಾಯ್ತು ನಂಗೆ. ಓ ಇಲ್ಲಿ ಓ ಆಯ್ತಪ್ಪ, ಬರ್ತೀನಿ ಸರ್. ಎಲ್ರೂ ಊಟ ಕರೆದಿದ್ದಿಲ್ಲ, ಏನ್ ಸಮಾಚಾರ? ನನ್ನ ಬರ್ಡೇ ಸುಳ್ಳು. ನಮ್ಮ ನರ್ಸಿಂಗ್ ಹೋಮ್ ಆನಿವರ್ಸರಿ. ಅದು ಶುದ್ಧ ಸುಳ್ಳು. ನಮ್ಮ ಅಪ್ಪನ ತಿಥಿ. ನಿಮ್ಮ ಅಪ್ಪನಾಣೆ ಸುಳ್ಳು. ನಿಮ್ಮ ಅಪ್ಪನ ತಿಥಿ ಯಾವಾಗ, ನಿಮ್ಮ ಅವ್ವನ ತಿಥಿ ಯಾವಾಗ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಅಮಿಕಂಡ್ ನಿಜ ಹೇಳು. ಸ್ವಲ್ಪ ಬಾಯಿ ಮುಚ್ಕೊಂಡು ಕುತ್ಕೋತಿಯಾ? ಎಲ್ಲರೂ ನರ್ಸಿಂಗ್ ಹೋಮ್ನಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ, ಅವ್ರಿಗೊಂದು ಪಾರ್ಟಿ ಕೊಡೋದು ಬೇಡವಾ? ಬಾಯ್ಲಿ. ಎಲ್ಲರೂ ನಾರ್ಮಲ್ಲು, ಆ ಕುಳ್ಳಿ ಮಾತ್ರ ಸ್ಪೆಷಲ್ ಅಲ್ವಾ? ಕುಳ್ಳಿಗಿಲಿ ಅಂತ ಹೊಡೆದಾಕ್ಬಿಡ್ತೀನಿ. ನೀನೇನು ದೊಡ್ಡ ಅಮಿತಾಬ್ ಬಚ್ಚನ್? ಹೋಗು, ಎಲ್ಲರೂ ಸರಿಯಾಗಿ ನೋಡ್ಕೋ ಹೋಗು. ಹೋಗು. ಎಲ್ರೂ ಚೆನ್ನಾಗಿ ನೋಡ್ಕೊಂತೀನಿ, ಕುಳ್ಳಿನ ಮಾತ್ರ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ. ಅಧಿಕ ಪ್ರಸಂಗಿ. ನಾನು ಹೇಳಲಿಲ್ಲ, ನೀವಿಬ್ರು ನಮ್ಮ ಅತ್ತೆ ಮಗಳ ಥರನೇ ಇದ್ದೀರಾ. ಬನ್ನಿ ಒಂದು ಸೆಲ್ಫಿ ತಗೊಳ್ಳೋಣ. ತಗೊಳ್ಳಿ. ಆಕ್ಚುಲಿ ಮನೆ ನಂದೇ, ನಾನೇ ಬಾಡಿಗೆ ಕೊಟ್ಟಿದ್ದೀನಿ. ಹಿಂಗೆ ಮಾಡು. ನೀವೆಲ್ಲ ಮಾಡರ್ನ್ ಡ್ರೆಸ್ಸಲ್ಲಿ ಫೋಟೋ ತಗೊಂಡ್ ಬನ್ನಿ. ನೀನು ನಾನು ಗಂಡ್ಸೆ. ಅದು ಡೌಟ್ ಅದೇ. ನಿನ್ನ ಹೆಸರೇನು ಹೇಳು? ಹುಳಿ ನಿಂಬೆ. ಹುಳಿ ನಿಂಬೆಯಾ? ನನ್ಗೆ ಔಷಧಿ ಕೊಡ ನೀನೇ ತಾನೇ? ಇಲ್ಲ, ಅದು ಬೇರೆ ಹುಳಿ ನಿಂಬೆ. ನಾನು ಸಿಹಿ ನಿಂಬೆ. ನಿನ್ ಜೊತೆ ಫೋನಲ್ಲಿ ಮಾತಾಡಿದ್ದು ಹುಳಿ ನಿಂಬೆ. ಔಷಧಿ ಕೊಡಿ ಸಿಹಿ ನಿಂಬೆ. ನಾನು ಹುಳಿ ನಿಂಬೆ, ಅದು ಸಿಹಿ ನಿಂಬೆ. ಹುಳಿ ನಿಂಬೆ ಸಿಹಿ ನಿಂಬೆ. ಎಲ್ಗೋದೆ ತಡಿಯಲೇ. ನಿನ್ ನನ್ನ ಮಗನೇ, ಏನಂದೆ ನಿನ್ನ ಹೆಸರು? ಯೋ, ನಾನು ಹೇಳಿದ್ ಗಜ ನಿಂಬೆ. ಗಜ ನಿಂಬೆಯಾ? ಹಂಗಾರೆ ಔಷಧಿ ಹೇಳಿದವ್ರು ಜಾಗ ಬಿಡ್ರಿ. ನಿಂತ್ಕೊಳ್ಳಲಿ. ಹಂಗಾರೆ ಆ ಪೋರ್ ಎತ್ಕೊಂಡವ್ರು ಯಾರು? ನಿಂಗೆ ಫೋನ್ ಮಾಡ್ದವ್ನು ಗಜ ನಿಂಬೆ, ಔಷಧಿ ಕೊಟ್ಟವನು ಹುಳಿ ನಿಂಬೆ, ತಗೊಂಡವನು ಸಿಹಿ ನಿಂಬೆ. ಹಂಗಾರೆ ನಿನ್ನ ಹೆಸರು? ಹುಳಿ ನಿಂಬೆ. ನಿನ್ನ ಹೆಸರು? ಎಳೆ ನಿಂಬೆ. ಕರೆಕ್ಟ್. ನನ್ನೇ ಯಾಮಾರಿಸ್ಬಿಟ್ಟು, ಅದು ಯಾಲಕ್ಕಿ ಗೌಡನ್ನ. ಕರಿ ಹಂಚಿ ಕಡಿ, ನನಗೆ ಯಾಕೆ ಸುಳ್ಳು ಔಷಧಿ ಹೇಳಿದೆ ನೀನು? ಮತ್ತೆ ಡಾಕ್ಟರ್ ಫೋನ್ ಮಾಡ್ದ, ಅಡ್ಗೆ ಅವ್ನು ಫೋನ್ ಮಾಡಿದ್ರೆ ಇನ್ನೇನು ಕೊಡ್ತಾನೆ? ನೀನ್ ಲಕ್ಕಿ ಇನ್ನೂ ಸತ್ತಿಲ್ಲ. ಕಿಡ್ನಿ ಕಿತ್ತಾಕ್ಬಿಡ್ತೀನಿ ನಿಂದ ಅಷ್ಟೇ. ಲಾಕ್ ಮಾಡ್ಸಿದ್ದೀನಿ. ಕಿಡ್ನಿಗೂ ಲಾಕ್ ಬಂದ್ಬಿಟ್ಟದ. ಚೈನಾ ಮೇಡು 200 ರೂಪಾಯಿ. ಚೈನಾ ಮೇಡು 200 ರೂಪಾಯಿ ತರಿಸ್ಬೇಕೇನೋ? ಎಲ್ಲಿ ಸಿಗ್ತದೆ? ಕಲಾಸಿ ಪಾಳ್ಯ. ಕಲಾಸಿ ಪಾಳ್ಯ ಚೈನಾ ಮೇಡು 200 ರೂಪಾಯಿ ತರಿಸ್ಬೇಕು. ಕಲಾಸಿ ಪಾಳ್ಯ ಚೈನಾ ಮೇಡು 200 ರೂಪಾಯಿ ತರಿಸ್ಬೇಕು. ಕಿಡ್ನಿ ಲಾಕು ಕಲಾಸಿ ಪಾಳ್ಯ. ಹಾಂ, 20 ಸೆಕೆಂಡ್ ತೊಳಿ.
ಇಬ್ರು ಸ್ನಾನ ಮಾಡ್ಬೋದಿತ್ತು. ಒಳ್ಳೆ ಟಾರ್ಚರು. ಭೂಮಿಯ ಆಸೆಗೆ ಗಗನವೇ ಒದಿಕೆ. ತಗೊಳ್ಳಿ ಕುಡೀರಿ. ಗುಡ್ ಮಾರ್ನಿಂಗ್ ನಿಂಬೆ. ಶುಭೋದಯ. ಕಾಫಿ ಇಡಕ್ಕೆ ಜಾಗ ಅಂತ ಇರುತ್ತೆ. ಇಡ್ಬೇಕಾಗಿರೋ ಜಾಗದಲ್ಲಿ ಇಟ್ಟಿರೋದು. ಸರಿಯಾಗಿ ಹೇಳ್ದೆ. ಸಕ್ಕರೆ ಕಮ್ಮಿ ಇರ್ಬೇಕಲ್ಲ? ಇಲ್ಲ, ಕರೆಕ್ಟ್ ಆಗಿದೆ. ಇವನನ್ನ ಕೇಳಿದ್ದು. ಸುಮ್ಮನೆ ನಿಂಗ್ ಬೇರೆ ಹೇಳ್ಬೇಕಾ? ಪೇಪರ್ನ ನೀಟಾಗಿ ಫೋಲ್ಡ್ ಮಾಡಿರ್ಬೇಕು. ಪೇಪರ್ ತಗೊಂಡೋಗಿ ಐರನ್ ಮಾಡ್ಕೊ ಬಂದ್ ಕೊಡ್ಲಾ? ಗೆಟ್ ಔಟ್. ನಿಮ್ಮ ಅಪ್ಪ ಇಲ್ಲಿ ಪತ್ತೆನೇ ಇಲ್ಲ. ಬೆಡ್ರೂಮ್ಗೆ ಸಾಕ್ಸ್ ಹಾಕೊಂಡ್ ಬರ್ತೀಯಾ? ಆ ಸಾಕ್ಸ್ ನಲ್ಲಿ ಮಿಲಿಯನ್ ಗಟ್ಲೆ ಬ್ಯಾಕ್ಟೀರಿಯಾ ಇರುತ್ತೆ. ನಾವು ಗೆಟ್ ಅಪ್ ಅಂಡ್ ಗೆಟ್ ಔಟ್. ಓಕೆ, ಡಿಸ್ಟರ್ಬ್ ಮಾಡಬೇಡ. ಅಪ್ಪ, ಅಯ್ಯೋ, ಹಾಸ್ಕಲ್ಲ ತೂ ಗಲೀಜ್ ಮಾಡ್ತೀನಿ ನೋಡು. ಅಯ್ಯೋ, ಗಲೀಜ್ ಮಾಡ್ತೀಯಾ? ಮಾಡ್ತೀನಿ ತಾಳಿ. ನಿಂತ್ಕೋತೀಯಾ ಮಂಚದ ಮೇಲೆ? ಏನ್ರ ಇದು ಮುದ್ದಣ ಮನೋರಮ ಇರ ಸರಸ ಸಲ್ಲಪ್ಪ. ನಿಂತ್ಕೋ. ಅಯ್ಯೋ, ಹೆಲ್ಪ್ ಮಾಡು. ಅಯ್ಯೋ, ಯಾಕೆ ಅವ್ನ್ ಯಾಕೆ ನೋಡು, ನೀನು ಹೋಗಪ್ಪ. ತಂಗೆ ಕುಡಿತಿದ್ರಪ್ಪ. ಇವ್ರು ಹೊಡಿತೀನಿ. ಈಕೆ ಅದು ಟಾಯ್ಲೆಟ್ ಕ್ಲೀನ್ ಮಾಡಕ್ ಹೋಲು. ಈಗ ತಾನೇ ಟಾಯ್ಲೆಟ್ ಕ್ಲೀನ್ ಮಾಡಿ ಇಟ್ಟಿದ್ದೆ. ಈಕೆ ಆಕಾಶ್, ಹಾ ತಗೋ, ಕೈ ಉರ್ಸ್ಕೋ. ಟಾಯ್ಲೆಟ್ ಹೋಗಾದ್ಮೇಲೆ ಫ್ಲಶ್ ಮಾಡಕ್ಕಾಗಲ್ವಾ? ನಾನು ಫ್ಲಶ್ ಮಾಡಿ ಬಂದಿದ್ದು. ನಾನ್ ಫ್ಲಶ್ ಮಾಡಿದ್ದು ಅದ್ ನಿಂದೆ. ಏ, ಅದ್ ನಂದಲ್ಲ, ನಿಂದು. ನೀನ್ ಹೋಗಿ ನನ್ ಮೇಲೆ ಹಾಕ್ತಿದ್ಯಾ. ಅಂದಂತೂ ಅಲ್ಲಪ್ಪ, ನಾನು ಬಯಲ್ಗೆ ಹೋಗಿದ್ದೆ. ಬೆಳಿಗ್ಗೆನೆ ಚುಂಬಿಡ್ಕೊಂಡು ಅಡಿಕೆ ಮರದ ಕೆಳಗಡೆ ಕೂತ್ಕೊಂಡ್ರೆ ಅದ್ರ ಮಜಾನೇ ಬೇರೆ. ಥು, ಡರ್ಟಿ ಫೆಲೋ. ವರ್ಣನೆ ಬೇರೆ ಮಾಡ್ತೀಯಾ? ಡಾಕ್ಟ್ರು ಅಂತ ಹೇಳ್ಕೊತೀಯಾ? ಫ್ಲಶ್ ಮಾಡಕ್ ಗೊತ್ತಾಗಲ್ವಾ? ಫ್ಲಶ್ ಮಾಡ್ದೆ. ನಾಳೆಯಿಂದ ಈ ಟಾಯ್ಲೆಟ್ ನೀನ್ ಯೂಸ್ ಮಾಡಬಾರ್ದು. ಅದ್ ಎಕ್ಸ್ಕ್ಲೂಸಿವ್ ಆಗಿ ನಂಗ್ ಮಾತ್ರ. ಮತ್ತೆ ನಾನ್ ಎಲ್ಲಿಗೆ ಹೋಗೋದು? ನಿಂಬೆ ಜೊತೆ ಚೊಂಬ್ ಹಿಡ್ಕೊಂಡು ಬಯಲ್ಗೆ ಹೋಗೋ. ಬಾ ಮತ್ತೆ ಹೋಗೋಣ. ಸ್ವಲ್ಪ ಸೀರಿಯಸ್ ಆಗಿರ್ತೀಯಾ? ಫಾರ್ ಅ ಮ್ಯಾರೇಜ್ ಟು ಬಿ ಸಕ್ಸಸ್ಫುಲ್, ಮೆನ್ ಅಂಡ್ ವಿಮೆನ್ ಶುಡ್ ಹ್ಯಾವ್ ಸೆಪರೇಟ್ ಬಾತ್ರೂಮ್ಸ್ ಅಂತ ಯಾರು ಹೇಳಿದಾರೆ ಗೊತ್ತಾ? ಗೊತ್ತಿಲ್ಲ. ಹಾಲಿವುಡ್ ಆಕ್ಟ್ರೆಸ್ ಕ್ಯಾಥರಿನ್ ಝೆಟಾ ಜೋನ್ಸ್. ಬಾತ್ರೂಮ್ ಬಿಟ್ಟು ಏನು ಅರ್ಥ ಆಗಲಿಲ್ಲ ನನಗೆ. ಅಯ್ಯ ನನ್ ಕರ್ಮ. ಹಣ ಆಸ್ತಿ ಕಿತ್ತಾಡೋರು ನೋಡಿದೀನಿ. ಕಕ್ಕಸ್ ರೂಮ್ ಓನರ್ಶಿಪ್ ಕಿತ್ತಾಡ್ತಿರೋ ಮೊದಲನೇ ಗಂಡ ಹೆಂಡತಿ ನೀವೇ. ಐ ಕಾಂಟ್ ಸಿ. ನಿಂಬೆ ನಿನ್ ಕುತ್ತಿಗೆ ಹಿಡ್ಕೊಂಡು ಆಚೆ ತಳ್ಬಿಡ್ತೀನಿ. ನಿಮ್ ಕೈಯೇ ಗಲೀಜಾಗೋದು. ಬನ್ನಿ ಮೂರ್ತಿ, ನಮ್ಮ ಸಂಜೀವನಿ ಟ್ಯಾಂಕು ಗದಗ, ಬಿಜಾಪುರ, ಹಾವೇರಿ ಎಲ್ಲ ಕಡೆಗೂ ಇವತ್ತೇ ಡಿಸ್ಪ್ಯಾಚ್ ಆಗ್ಬೇಕು. ಏನು ತೊಂದರೆ ಆಗ್ಬಾರ್ದು. ಅದು ನಿಮ್ ಜವಾಬ್ದಾರಿ, ಆಯ್ತಾ? ನ್ಯಾಷನಲ್ ಅವಾರ್ಡ್. ಅದನ್ನ ಹೆಸರಲ್ಲ ಕಣ. ಆದ್ರೂ ಹಂಗ್ ಕರೆದ್ರೆ ಒಂದ್ ರೀತಿ ಖುಷಿ ಆಗುತ್ತೆ ಕಣ. ಎಲ್ಲಿ ಬ್ಯಾಗು ಚೀಟಿ ಕಾಣ್ತಾನೆ ಇಲ್ಲ. ನಿಮ್ ಸಾಮಾನ್ ನೀವೇ ಇಟ್ಕೊಳ್ಳಿ, ನಂಗೆ ಕೋಪ ಬಂದಿದೆ. ಕೋಪಿಸ್ಕೋಬೇಡ ಕಣ ನಿಂಬೆ. ನೀನ್ ನನ್ ಮಗ ಇದ್ದಂಗೆ. ನಿಮ್ ಹೆಂಡತಿ ಒಪ್ಪಬೇಕಲ್ಲ. ಆಯ್ತಪ್ಪ, ನೀ ನಮ್ಮ ಅಪ್ಪ ಇದ್ದಂಗೆ. ನಮ್ ತಾಯಿ ಒಪ್ಪಬೇಕಲ್ಲ. ಯೋ, ನೀನ್ ನನ್ ಶಿಷ್ಯ ಇದ್ದಂಗೆ. ನಮ್ ಮೇಷ್ಟ್ರು ಒಪ್ಪಬೇಕಲ್ಲ. ಅಯ್ಯೋ, ನಿನ್ನ ಅಜ್ಜಿ ನಮ್ಮ ಅಜ್ಜ ಒಪ್ಪಬೇಕಲ್ಲ. ನೋಡು, ಕೆನ್ನೆ ಊದ್ಕೊಂಡ್ಬಿಡ್ಬೇಕು. ಅದೇ ನನ್ ಪ್ರಶ್ನೆ. ಅವತ್ತು ನಿಮ್ ಮಳಿಯನ್ ಮುಂದೆ ನನ್ ಕಪಾಳಿಕೆ ಕೊಡ್ತಿದ್ದು. ಯೋ, ನಾನು ಅವ್ರ ಎದುರಿಗೆ ಹೊಡಿಲಿಲ್ಲ ಕಣಯ್ಯ. ನಾನು ಹೊಡೆದಾಗ ಅವ್ರು ಇದ್ರು ಅಷ್ಟೇ. ಕಾರಣ ಕೇಳಿದಕ್ಕೆ ಇಂಟರ್ವಲ್ ಆದ್ಮೇಲೆ ಹೇಳ್ತೀನಿ ಅಂದ್ರೆ. ವಿಧಾನಸೌಧದಲ್ಲಿರೋ ಯಾರು ಪ್ರಶ್ನೆ ಕೇಳಲ್ಲ. ಬಂದ್ಬಿಟ್ಟ ಕಳ್ಸ ಬಂಡೂರಿ ನೀರು ಯಾವಾಗ ಹರಿಯುತ್ತೆ ಅಂತ. ಎಲ್ಲಾ ಪ್ರಶ್ನೆಗೂ ಉತ್ತರ ಇರಲ್ಲ ಕಣಯ್ಯ. ಮತ್ ನೀನು ಡಾಕ್ಟ್ರು ಮಂಕಾಗಿರ್ತಾರೆ, ಊಟನೇ ಮಾಡಲ್ಲ, ಆಳುಸ್ನ ಹಪ್ಳಾಗವ್ರೆ ಅಂತ ಹೇಳ್ದೆ. ಅಲ್ಲಿ ಬಂದ್ ನೋಡ್ರೆ ದೊಡ್ಡ ಪಾರ್ಟಿನೇ ಮಾಡ್ತಾವ್ರೆ. ಅವಳಿಗೋ ಇವನ್ ಪಾರ್ಟಿ ಕೊಟ್ರೆ ನನ್ಗೆ ಕೊಡಿಬೇಕಾಗಿತ್ತು. ಅದು ಸ್ಟೋರಿ ಒಳಗೆ ಒಂಥರ ಟರ್ನು, ಯೋ ಟರ್ನು, ಟ್ವಿಸ್ಟ್ ಇದ್ರೇನೆ ಶಾಕ್ ಆಗೋದು. ಈ ತರನಾ? ನಂಗೆ ಹೊಡ್ದೆ. ಬನ್ನಿ ಇಲ್ಲಿ ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ಹೇಳ್ತೀನಿ.